श्री विघ्नेश्वर महाराज की, लक्ष्मी देवी की, भैरवेश्वर स्वामी की, श्री रामचंद्र प्रभु की, भक्त हनुमान की। नमो विघ्नराज, नमो नमो विघ्नराज, नमो नमो विघ्नराज, नमो नमो विघ्नराज, ओम नमो नमो विघ्नराज। नमो नमो विघ्नराज, ओम नमो नमो विघ्नराज। सुरमुनि वंदित देव परभक्त जनावन भाव, शिव शंभु पुत्र निकावा। परभक्त जनावन भाव, शिव शंभु पुत्र निकावा। आदि पूजित अमर वंदित, आदि पूजित अमर वंदित। नमो नमो विघ्नराज, ओम नमो नमो विघ्नराज। नमो नमो विघ्नराज, ओम नमो नमो विघ्नराज, ओम नमो नमो विघ्नराज। आनगुलम्मा देवी कृपाभूषण नाटक मंडली की, श्री आनगुलम्मा देवी कृपाभूषण नाटक मंडली की, श्री आनगुलम्मा देवी कृपाभूषण नाटक मंडली की, शंभुलिंगेश्वर स्वामी की, भक्त मंडली की। ಏನೇ ಬರಲಿ ಒಂದೇ बोलो भारत माता की। ಕಲಾಂ ಸಭಾ ಕಲ್ಪತರು ಒಂದೇ, ಸಭಾ ಕಲ್ಪತರು ಒಂದೇ। ಏಕ ಸಂಕೋಪ ಜೀವಿತ ಪಥಂ ಸಹಸ್ರ ಪುಷ್ಪ ಸಮಾಯುಕ್ತಂ ನಿತ್ಯ ಭ್ರಮರ ಶೋಭಿತ ಸೃಷ್ಟಿಯ ಉದರದಿ ಜನಿಸಿದೆ ಬೆನಕ, ನಮ್ಮನು ಕಾಯೋ ವಿನಾಯಕ। ಸೃಷ್ಟಿಯ ಉದರದಿ ಜನಿಸಿದೆ ಬೆನಕ,
ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆಯು ನಿಮಗೆ ಸಮರ್ಪಣೆ. ಪ್ರಥಮ ಪೂಜೆಯು ನಿಮಗೆ ಸಮರ್ಪಣೆ. ನಿಮಗಿಂತ ಮಿಗಿಲಾದ ದೈವವ ನಾಗ. ನಿಮಗಿಂತ ಮಿಗಿಲಾದ ದೈವವ ನಾಗ. ಸೃಷ್ಟಿಯ ಉದರದಿ ಜನಿಸಿದೆ ಬೆಳಕ. ನಮ್ಮನು ಕಾಯೋ ವಿನಾಯಕ. ಮನ ತುಂಬಿನ ನಿನ್ನ ಜಾನಿಪೆನಯ್ಯ. ಮನ ತುಂಬಿನ ನಿನ್ನ ಜಾನಿಪೆನಯ್ಯ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಸೃಷ್ಟಿಯ ಉದರದಿ ಜನಿಸಿದೆ ಬೆಳಕ. ನಮ್ಮನು ಕಾಯೋ ವಿನಾಯಕ. ಗರಿಗೆ ಪತ್ರೆ ಇದು ನಿಮ್ಮಯ ಪೂಜೆಗೆ. ಗರಿಗೆ ಪತ್ರೆ ಇದು ನಿಮ್ಮಯ ಪೂಜೆಗೆ. ಬೇಡುವೆನು ಸ್ವಾಮಿ ಕರುಣೆಯ ಹರಕೆ. ಬೇಡುವೆನು ಸ್ವಾಮಿ ಕರುಣೆಯ ಹರಕೆ. ಓಂಕಾರಮಯ ವಿಶ್ವವ್ಯಾಪಕ. ಓಂಕಾರಮಯ ವಿಶ್ವವ್ಯಾಪಕ. ಶಿವ ಸುಕುಮಾರ ನೀನೇ ಗಜಮುಖ. ಶಿವ ಸುಕುಮಾರ ನೀನೇ ಗಜಮುಖ. ಸಿದ್ಧಿ ವಿದ್ಯೆ ಪ್ರಿಯ ನಿನ್ನದೇ ಧ್ಯಾನ. ಸಿದ್ಧಿ ವಿದ್ಯೆ ಪ್ರಿಯ ನಿನ್ನದೇ ಧ್ಯಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಜನಿಸಿದೆ ಬೆಳಕ. ನಮ್ಮನು ಕಾಯೋ ವಿನಾಯಕ. ವಿನಾಯಕ ವಿನಾಯಕ. ಆತ್ಮೀಯ ಕಲಾಬಂಧು ಮಾನ್ಯರೇ, ಕಲಾಪೇಕ್ಷಕರೇ, ಕಲಾಭಿಮಾನಿಗಳೇ, ಈ ದಿನ ನಾವು ಮಂಡ್ಯ ನಗರದ ಕಲಾಭವನದಲ್ಲಿ ಸಂಪೂರ್ಣ ರಾಮಾಯಣ ಅಥವಾ ಶ್ರೀರಾಮ ರಾವಣರ ಯುದ್ಧ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಶ್ರೀ ಆನೆಗೊಳದಮ್ಮ ಹಾಗೂ ಶ್ರೀ ಭೈರವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಆನೆಗೊಳ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಕಲಾವಿದರುಗಳಾದ ನಾವುಗಳು ಈ ದಿನ ಈ ಕಲಾಮಂದಿರದಲ್ಲಿ ಶ್ರೀಯುತ ಪ್ರಜ್ವಲ್ ಜಗದೀಶರವರ ದಕ್ಷ ನಿರ್ದೇಶನದಲ್ಲಿ ಈ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಯಾವುದಾದರೂ ಉಚ್ಚಾರಣೆಯಲ್ಲಿ ಲೋಪದೋಷಗಳು ಅಥವಾ ಸ್ವರ ವ್ಯಂಜನ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಕಂಡು ಬಂದರೆ ಈ ಮಹಾಜನತೆಯಲ್ಲಿ ಇನ್ನೊಮ್ಮೆ ನಾನು ಕೇಳಿಕೊಳ್ಳುತ್ತೇನೆ, ನಮ್ಮನ್ನು ಕ್ಷಮಿಸಿ ಈ ನಾಟಕವನ್ನು ನೋಡಬೇಕಾಗಿ ನಿಮ್ಮೆಲ್ಲರಲ್ಲೂ ಕಳಕಳಿಯ ಮನವಿ. ಜೈ ಆಶೀರ್ವದಿಸಬೇಕಾಗಿ ಕಳಕಳಿಯ ಮನವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಕನ್ನಡ ನಾಡಿನ ಕಲೆ ಮಕ್ಕಳೇ. ಕನ್ನಡ ನಾಡಿನ ಕಲೆ ಮಕ್ಕಳೇ, ಅಳಿಯದೆ ಉಳಿಯಲಿ ನಮ್ಮೀಗಲೇ. ಅಳಿಯದೆ ಉಳಿಯಲಿ ನಮ್ಮೀಗಲೇ, ಎಂದೆಂದು ಬೆಳಗಲಿ ನಟನಾಗಲಿ ಕನ್ನಡ ನಾಡಿನ ಕಲೆ ಮಕ್ಕಳೇ, ಕಲೆ ಮಕ್ಕಳೇ. ನಾಟಕ ರತ್ನ ಗುಬ್ಬಿ ವೀರಣ್ಣ, ನಾಟಕ ರತ್ನ ಗುಬ್ಬಿ ವೀರಣ್ಣ, ನಟ ಸಾರ್ವಭೌಮ ರಾಜಕುಮಾರ. ನಾಟಕ ರತ್ನ ರಾಜಕುಮಾರ, ಅಭಿನವ ಭಾರ್ಗವ ಶಿರೋಮಣಿ ಮಲ್ಲಪ್ಪ ಸುಬ್ಬಯ್ಯರಾಡಿದ ನಟನಾಕಲೆ, ನಟನಾಕಲೆ. ಕನ್ನಡ ನಾಡಿನ ಗಂಧದ ಮಕ್ಕಳು, ಅಳಿಯದೆ ಉಳಿಯಲಿ ನಮ್ಮಿ ಕಲೆ, ಎಂದೆಂದು ಬೆಳಗಲಿ ನಟನಾಗಲಿ ಕನ್ನಡ ನಾಟಕ ಕನ್ನಡಗಳೇ. ಮಂತ್ರಿಯೇ ಕೇಳು ಇಂದು ನಾನಿ ರಾಜ್ಯವ, ಮಂತ್ರಿಯೇ ಕೇಳು ಇಂದು ನಾನಿ ರಾಜ್ಯವ, ಮಂತ್ರಿಯೇ ಕೇಳು ಇಂದು ನಾನಿ ರಾಜ್ಯವ, ಮಂತ್ರಿಯೇ ಕೇಳು. ಸಂತಸದಿಂದಲೇ 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 ರಾಮಚಂದ್ರ ಈ ರಾಜ್ಯ ಮಂತ್ರಿ ಕೇಳು ಎಂದು ನಾನಿ ರಾಜ್ಯವ, ಮಂತ್ರಿ ಕೇಳು. ಸುಮಂತ್ರರೇ, ಗುರುದೇವ, ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಲೇಸಿನಿಂದ ಪಟ್ಟ ಗುರುದೇವ, ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಗೆ ಮಂತ್ರಿ ಕೇಳು ಎಂದು ನಾನೇ ರಾಜ್ಯವ ಮಂತ್ರಿ
ಪರಮ ಪೂಜ್ಯರಾದ ವಸಿಷ್ಠಾದಿ ಮುನಿಪುಂಗವರೇ, ದಶರಥ ರಾಜೇಂದ್ರ, ಸುಮಂತ್ರಾದಿ ಮಂತ್ರಿವರಿಯರೇ, ಮಹಾಪ್ರಭು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆ. ಇದಕ್ಕೆ ತಮ್ಮ ಅಭಿಮತವೇನು ಗುರುದೇವ? ದಶರಥ ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಮ್ಮತ. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಮ್ಮತ, ಲೋಕಕ್ಕೆಲ್ಲ ಸಮ್ಮತ. ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು. ರಾಜೇಂದ್ರ, ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಪಾಲಿಪನು. ಲೋಕಲೋಕವ ಪಾಲಿಪನು. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಮ್ಮತ, ಲೋಕಕ್ಕೆಲ್ಲ ಸಮ್ಮತ, ಲೋಕಕ್ಕೆಲ್ಲ ಸಮ್ಮತ. ದಶರಥ ರಾಜೇಂದ್ರ, ಗುರುದೇವ, ನೀನು ನಿನ್ನ ಪೂರ್ವಜರಂತೆ ನಿನ್ನ ಜ್ಯೇಷ್ಠ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡೋ ವಿಚಾರದಲ್ಲಿ ನನಗೆ ಮಾತ್ರವಲ್ಲ ದೇವಾನುದೇವತೆಗಳು ಸಹ ಎದುರು ನೋಡ್ತಿರೋರು, ಅಲ್ಲದೆ ಅಯೋಧ್ಯೆ ಪ್ರಜೆಗಳೆಲ್ಲರೂ ಅದನ್ನೇ ಎದುರು ನೋಡ್ತಿರುವರು. ನನಗೂ ಬಹಳ ಸಂತೋಷವಾಗಿರುವುದು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಮಹಾಪ್ರಭು, ಇದಕ್ಕೆ ತಮ್ಮ ಅಭಿಪ್ರಾಯ? ಹಾಗೆ ಆಗಲಿ ಮಹಾಪ್ರಭು. ಕೋಶಲ ದೇಶಕ್ಕೆ ವಂದಿಗೆ ಶುಭ ಶಿವ ಮನವರೆಲ್ಲ ಕೋಟಿಗೆ ಕೊಡುವಂತ. ಮಹಾಪ್ರಭು, ಸುಮಂತ್ರರೇ, ಕೋಶಲ ದೇಶಕ್ಕೆ ವಂದಿಗೆ ಶುಭ ಶಿವ ಮನವರೆಲ್ಲ ಕೋಟಿಗೆ ಕೊಡುವಂತ. ಮಹಾಪ್ರಭು, ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಂತಸ ತರುವಂತ ಈ ದಿನ ಶುಭ ದಿನ ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ಹಾ ಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ಯಾರಿಗೆ ತಾನೇ ಸಂತೋಷವಿಲ್ಲದಿರುವುದು? ಇದು ಸರ್ವರಿಗೂ ಸಮ್ಮತ. ಬಹಳ ಸಂತೋಷವಾಯಿತು ಸುಮಂತ್ರರೇ, ಬಹಳ ಸಂತೋಷವಾಯಿತು. ಸುಮಂತ್ರರೇ, ಹಾಗಾದರೆ ನೀವೀಗಲೇ ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಹಾಗೆ ಆಗಲಿ ಮಹಾಪ್ರಭು. ಗುರುದೇವ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಹೇಳಿರಿ. ಹಾಗೆ ರಾಜೇಂದ್ರ, ನಾಳೆ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತವು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಲಗ್ನವಾಗಿರುವುದು. ಕೃತಾರ್ಥನಾದ ಗುರುದೇವ, ಕೃತಾರ್ಥ. ನಾಳೆಯೇ ಪಟ್ಟಾಭಿಷೇಕವನ್ನು ಮಾಡಬೇಕು, ತಿಳಿಯಿತೆ? ಆಗಲಿ ಗುರುದೇವ. ತಮ್ಮ ಪಾದಕೀಗ ವಂದಿಸಿ
ನಾ ಬೇಡುವೆ ತಂದೆಯೇ ತಮ್ಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ ತಮ್ಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎಲ್ಲನು ಕರೆಸಿದ ಪರಿ ಇಂದು ಎಲ್ಲನು ಕರೆಸಿದ ಪರಿ ಎನ್ನನು ಕರೆಸಿದ ಪರಿ ಚಂದದಿಂದ ಬೇಜನ ಕಡೆ ತಂದೆಯೇ ತಮ್ಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ ಕರೆಸಿದ ಪರಿಯನ್ನು ಬರದೊಳ ಗುರುಯಿನಿ ಕರೆಸಿದ ಪರಿಯನ್ನು ಬರದೊಳಗಿರುವಿನಿ ಸಮರಧೀರ ಸೂರ ಸಮರಧೀರ ಸೂರ ತಂದೆಯೇ ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ ಜನಕ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ರಾಮಚಂದ್ರ, ನಿನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಲು ಕಾರಣವೇನೆಂದರೆ ಅದೊಂದು ಮಹತ್ತರವಾದ ಕಾರಣವಿರುವುದು. 60,000 ವರ್ಷಗಳಿಂದ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಾಳೆಯೇ ನಿನಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವೆನು. ಜನಕ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಲು ಸಿದ್ಧನಿರುವನು. ಆದರೆ ಎನ್ನುವ ಅರ್ಧೋಕ್ತಿ ಏಕೆ ಕುಮಾರ? ಅಯೋಧ್ಯೆಯಲ್ಲಿ ಭರತ ಶತ್ರುಘ್ನರು ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವಾದರೂ ಏಕೆ ತಂದೆ? ರಾಮಚಂದ್ರ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ತ್ವರಿತವಾಗಿ ಮಾಡಲೇಬೇಕಾಗಿದೆ. ಚಿಂತಿಸಬೇಡ ಕುಮಾರ, ಈ ಶುಭವಾರ್ತೆಯನ್ನು ಈ ದಿನವೇ ಭರತ ಶತ್ರುಘ್ನರಿಗೂ ಹೇಳಿ ಕಳಿಸುತ್ತೇನೆ. ಅವರು ಸಹ ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ರಾಮಚಂದ್ರ, ಆಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗುವುದು. ಆದ್ದರಿಂದ ಗುರುಗಳ ಅಪ್ಪಣೆಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ಮಗ್ನನಾಗು ಕುಮಾರ. ಗುರಿಯರ ಆಜ್ಞೆಯೇ ನನ್ನ ಆದ್ಯ ಕರ್ತವ್ಯ. ಮಹದಾಜ್ಞೆ ನಿಮ್ಮ ಇಷ್ಟದಂತೆ ಆಗಲಿ ತಂದೆಯೇ. ರಾಮಚಂದ್ರ, ನೀನು ಗುಜ್ಜರಾದ ಗುರುಗಳಿಗೆ ವಂದಿಸುವನು. ಹೋಗಲಿ, ಅಂತಃಪುರಕ್ಕೆ ತೆರಳಿ ಅಭ್ಯಂಜನ ಸ್ನಾನ ಮಾಡಿ ಆಶ್ರಮಕ್ಕೆ ಬಾ. ನಿನಗೆ ಪಟ್ಟಾಭಿಷೇಕದ ವಿಧಿವಿಧಾನಗಳನ್ನು ಬೋಧಿಸಿ ಕಂಕಣವನ್ನು ಕೊಟ್ಟುತ್ತೇನೆ. ಧನ್ಯನಾದ ಗುರುದೇವ, ಧನ್ಯನಾದ ಗುರುದೇವ. ಸುಮಂತ್ರರೇ, ಮಾ ಪ್ರಭು, ರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನ ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಹಾಗಾಗಲಿ ಮಾ ಪ್ರಭು.
ಚೆಲುವಿದೆ. ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ, ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು, ಸುಹಾಸಿನಿಯರು ರಂಗವಲ್ಲಿ ನಿಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ ರಾಮರಾಜ್ಯ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮರಾಜ್ಯ 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 ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ. ಈ ಆನಂದವನ್ನು ನೋಡಲೆಂದು ಕೈಕೆ ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನ ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಮೂರು ಬೆನ್ನು ನೋಡಿ ಅಪಹಾಸ್ಯ ಮಾಡಿದ್ದನಲ್ಲವೇ. ಈಗ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ, ರಾಮನಿಗೆ ಪಟ್ಟವೇ. ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆ, ನೀನು ಅರಣ್ಯಕ್ಕೆ ಕಳಿಸುವೆನು. ನೋಡುತ್ತೇನೆ, ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯ್ಯಿಗೆ ಮುಯ್ಯಿ, ಮುಯ್ಯಿಗೆ ಮುಯ್ಯಿ. ಓ ಭಗವತೆ ನಮಃ. ಆತ್ಮ ಜನ ಸಂರಕ್ಷಣೆ ಭಕ್ತ ಕೋಟಿ ದೇವಿ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ. ತಾಯಿ ಜಗನ್ಮಾತೆ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ. ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ. ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ. ನಾಡನಾಡಿನೋಳು ನಿನ್ನದೇ ಖ್ಯಾತಿ. ನಾಡನಾಡಿನೋಳು ನಿನ್ನದೇ ಖ್ಯಾತಿ. ಕರೆಗೆ ಬಂದು ನಮ್ಮ ನೀನು ಸಲಂ, ಕರೆಗೆ ಬಂದು ನಮ್ಮ ನೀನು ಸಲಂ. ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ವಿಶ್ವೇಶ್ವರಿ ಅಮ್ಮ ತಾಯಿ ಜಗನ್ಮಾತೆ
ಸದಾ ಕಾಲವೂ ನನ್ನ ಮಕ್ಕಳಿಗೂ ನನ್ನ ಪತಿದೇವರಾಯನಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡೆಂದು ನಿನ್ನಲ್ಲಿ ಸದಾ ಕಾಲವೂ ಬೇಡುವೆನು ತಾಯಿ. ಇದೇನಿದು, ಈ ದಿನಿಗಿಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನಾ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಅರಿಯೇನಾ ಕಾರಣ? ತಿಳಿಯೇನಾ ಕಾರಣ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಇನಿಯನಿಲ್ಲದ ಶಯನಕಾರ, ಕಣ್ಣು ಕಾಣದ ಅಂಧಕಾರ. ಇನಿಯನಿಲ್ಲದ ಶಯನಕಾರ, ಕಣ್ಣು ಕಾಣದ ಅಂಧಕಾರ. ತಾಳಲಾರೆ ವಿರಹತಾಪ, ಕಾರಣ ತಿಳಿಯೇನಾ? ಅರಿಯೇನಾ ಕಾರಣ? ತಿಳಿಯೇನಾ ಕಾರಣ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನಾ? ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂಥರಿಯೂ ಬಾರಲಿಲ್ಲವಲ್ಲ.
ಕಾರಣವಾದರೂ ಏನಿರಬಹುದು? ಅಮ್ಮ, ಕೈ ಕಾಲು ಯಾರು? ಮಂಥರ, ಬಂದೆಯಾ? ಬಾ. ಕ್ಷೇಮವೇ, ಸೌಖ್ಯವೇ, ಸುಖಾಗಮನವೇ ಮಂಥರ? ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬಳು ಸಂತೋಷಕ್ಕಿದ್ದದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆ, ಈ ವಿಚಾರವು. ಮಂಥರ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ತಂದಂತಿರುವುದು. ವಿಚಾರವೇನೆಂದು ತಿಳಿಸಬಾರದೇನು? ನಿಜವಾಗಿ ನಿನಗೆ ಯಾವ ವಿಚಾರವೂ ತಿಳಿಯದು? ಯಾವ ವಿಚಾರವು ಏನು ನನಗೊಂದು ತಿಳಿಯದು. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊಳಗೆ ಸಂತೋಷವಾದೇನ ಮಂಥರ, ಸಂತೋಷವಾದೆ ಮಂಥರ, ಸಂತೋಷವಾದೇನ. ರಘುಕುಲ ದೀಪನ ಅದ ಪರಿಹಾರಕನ ಮಂಥರ, ರಘುಕುಲ ದೀಪನ ಅದ ಪರಿಹಾರಕನ, ಸುಗುಣನೋ ಸುಂದರನೋ ಮಂಥರ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ಯುಗಮಾಗಮಾವಂದೀಪನು ಸಂತೋಷವಾದೇನ ಮಂಥರ, ಸಂತೋಷವಾದೇನ ಮಂಥರ, ಸಂತೋಷವಾದೇನ. ರಾಮನಿ ರಾಜ್ಯವ ಪ್ರೇಮದಿ ಕಾಂತಾನಿವ ಮಂಥರ, ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ, ನೇಮದ ವಾರ್ತೆಯ ಕೇಳಿ ಮಂಥರ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ, ಹುಲಿಯಲಿ ನಾ ಧನ್ಯಳು ಸಂತೋಷವಾದೇನ ಮಂಥರ, ಸಂತೋಷವಾದೆ ಮಂಥರ, ಸಂತೋಷವಾದೆ. ಮಂಥರ, ಅಮ್ಮ, ಏನು ಹೇಳಿದೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ? ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ! ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರು, ತೆಗೆದುಕೋ. ಅಯ್ಯೋ ಇರಲಿ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ. ಸರ್ಪದ ಹೊಡೆಯ ನೆರಳಲ್ಲಿ ವಾಸಿಸುವ ಕಮ್ಮೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಸ್ಥಳೆಂದು ತಿಳಿದಿದ್ದೆ, ಆದರೆ ಈಗ ನೋಡಿದರೆ ಏನನ್ನೂ ತೋರುವುದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಮಂಥರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿ ಅಂದರೆ ನಿನ್ನ ಮಾತಿನ ಅರ್ಥವೇನು ಮಂಥರ? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವೀರದಂತಾಗುತ್ತಿತ್ತು. ಯೋಚಿಸಿ ನೋಡಿ. ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ? ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು. ಅಯ್ಯೋ, ಅದಕ್ಕೆ ನಿನಗೆ ಹೊಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ಅದಿರಲಿ, ಈ ವಿಚಾರವನ್ನು ಮಹಾರಾಜರು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಮಂಥರ, ಈ ವಿಚಾರವನ್ನು ನಿನ್ನ ಹೊರತು ನನಗೆ ಯಾರೂ ತಿಳಿಸಿಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ? ಯೋಚಿಸಿ ನೋಡು. ಅಯ್ಯೋ,
ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವವು, ಹೃದಯವು ಕಂಪಿಸುತ್ತಿರುವುದು. ಹೌದು, ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ, ಇದಕ್ಕೇನಾದರೊಂದು ಉಪಾಯವನ್ನು ಸೂಚಿಸು. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರಲ್ಲವೇ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನೂ ನನಗೆ 2 ವರಗಳನ್ನು ಕೊಟ್ಟಿದ್ದಾನೆ ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವ ನನ್ನ ಆ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳ. ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು ಹೇಳಿದೆ ಮಂತರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವೆ. ಇರಲಿ, ನಿನ್ನ ಇಚ್ಛೆ ಇದ್ದಂತಾಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ. 2ನೇ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಿಗೆ ಹೋಗಬೇಕು. ಮೂರ್ಖಳೆ, ನೀಚಳೆ, ನಿನಗೇಕ್ಕಿಂತ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಅಮ್ಮ, ನನ್ನದು ದುರ್ಬುದ್ಧಿ ಅಲ್ಲ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಗಿ ಸಲಹಿದ ಅಭಿಮಾನದಿಂದ ಈ ರೀತಿ ಹೇಳುತ್ತಿದ್ದೇನೆ. ಭರತನು ನೀನು ಸೇವಕರಾಗಿರುವುದನ್ನು ಈ ಹಾಲು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನಿನ್ನ ತಂದೆ ಪಟ್ಟಣಕ್ಕೆ ಕಳಿಸಿಬಿಡು, ನಾನು ಹೊರಟು ಬಿಡುತ್ತೇನೆ. ನಿಲ್ಲು ಮಂತರ, ಅದೆಲ್ಲ ಸರಿ. ಆದರೆ ರಾಮನನ್ನು ವನವಾಸಕ್ಕೆ ಕಳುಹಿಸುವ ಕಾರಣವಾಗಲೇನು? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನ ಅಧೀನದಲ್ಲಿರುವುದು ಕಷ್ಟ ಸಾಧ್ಯ. ಆದ್ದರಿಂದ ಹೇಗಾದರೂ ಮಾಡಿ ರಾಮನನ್ನು ಕಾಡಿಗೆ ಕಳಿಸಲೇಬೇಕು. ಮಂಥರ, ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಅವರಿಗೆ ಒಪ್ಪಿಸುವುದು ಎಲ್ಲೆಲ್ಲ ಮಣ್ಣಿನ ಚಾತುರ್ಯ. ಅದು ಹೇಗೆ ಮಂಥರ? ಹೇಗೆಂದರೆ, ಮಹಾರಾಜರ ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸಿ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೆ ಮಲೆಯು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಆಗಲಿ, ನಿನ್ನ ಇಚ್ಛೆ ಇದ್ದಂತಾಗಲಿ. ಅದು ಮಹಾರಾಜರಿತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗುವೆ? ಈ ವಿಚಾರವನ್ನು ಎಲ್ಲರೂ ತಿಳಿಸಲೆಂದು ಹೊರಡುವೆನು. ಈ ಮಾರ್ಗವಾಗಿ ನಡೆ. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕ ಬಂದು ನಿಂತು ಹೋದ ಹಾಗೆ ಮಹಾರಾಜ ಈ ಮಾರ್ಗದಲ್ಲಿ ಬರುತ್ತಿರುವುದು. ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಹೌದು, ಮಂತರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ದಶರಥ ಮಹಾರಾಜ ವಿಜಯತೆ, ದಶರಥ ಮಹಾರಾಜ ವಿಜಯತೆ, ದಶರಥ ಮಹಾರಾಜ ವಿಜಯತೆ. ಏನಿದು? ಕೈಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದು. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆದರ್ಶಿಸುತ್ತಿದ್ದ ನನ್ನ ಕೈಕ ಕಾಣುತ್ತಿಲ್ಲಬೇಕೆ? ಕೈಕಾ, ಕೈಕಾ, ದೇವಿ, ಓಹೋ, ಕೈಕೆಯು ಪಲ್ಲಂಗದ ಮೇಲೆ ಪವಡಿಸಿರುವಳು.
ಆಭರಣಗಳು ಚೆಲ್ಲಾಡಿವೆ. ಮುಖವೂ ಬಾಡಿರುವುದು. ಕಾರಣವೇನಿರಬಹುದು? ಎಲ್ಲವೂ ಕಲ್ಯಾಣ ಚೇತಸಿಯೇ, ಪ್ರೇಮ ಪಕ್ಷಿಯ ಹೇಮ ಪಂಜರವೇ, ಮಮ ಜೀವಿತೇಶ್ವರಿಯೇ, ಕಾರಣವೇನು ನಿನ್ನ ಈ ವ್ಯಾಕುಲತೆಗೆ? ಧೂಳು ಹತ್ತಿರುವ ಈ ನಿನ್ನ ಮೈಯನ್ನು ನೋಡಿ ಸಿಡಿಲು ಬಡಿದ ಬಾಳೆ ಗಿಡದಂತೆ ನನ್ನ ಹೃದಯ ಏನಾಯಿತು ಪ್ರೇಯಸಿ? ಏಳು ಪ್ರೇಯಸಿ, ಮೇಲೆ ಇದೇನು ಕೈಕ? ರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸ ದಾಸಿಯರಿಂದಲೇನಾದರೂ ವ್ಯತ್ಯಾಸವಾಯಿತು? ಏಕೆ ಮಾತನಾಡುವುದಿಲ್ಲವೇ? ನನ್ನಲ್ಲಿ ಕೋಪವೇಕೆ ಕೈಕ? ಮಹಾರಾಜ ರಾಘವನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕ ಹೀಗೆ ಹೇಳುತ್ತಿರುವೆ? ನಿನ್ನಲ್ಲೂ ಮತ್ತು ನನ್ನ ರಾಮನಲ್ಲಲ್ಲವೇ ನನಗಧಿಕವಾದ ಪ್ರೀತಿ ಇರುವುದು. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ಕೈಕ, ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ನನ್ನ 4 ಜನ ಪುತ್ರರಲ್ಲೂ ನನ್ನ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದು ಹೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆ. ಕೈಕ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ತ್ವರಿತವಾಗಿ ಮಾಡಲೇಬೇಕಾಗಿದೆ ವಿನಃ ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಈ ಶುಭವಾರ್ತೆಯನ್ನು ಈಗಾಗಲೇ ಅವರಿಗೆ ಹೇಳಿ ಕಳಿಸಿದ್ದೇನೆ. ಅವರು ಸಹ ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆ ಇಷ್ಟೊಂದು ಕೋಪವೇ? ಬಾಯಿ ಕುಳಿತು. ಕೈಕ, ಈ ಶುಭ ದಿನದಂದು ನಿನಗೇನು ಬೇಕು ಕೇಳು, ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಓಹೋ, ನೀನು ಏನು ಕೇಳಿದರೂ ನೆರವೇರಿಸಿಕೊಡುತ್ತೇನೆ ಕೈಕ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ಖಂಡಿತವಾಗಿ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಇನ್ಯಾರ ಮೇಲೆ? ನಿನ್ನ ಮೇಲಲ್ಲವೇ ಕೈಕ? ನನ್ನ ಮೇಲೆಯೇ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಅಸಂಭವ. ನಿಮಗೆ ಮರೆತಿರಬಹುದೋ ಏನೋ, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಇರುವುದು ಕೈಕ. ಯಾರ ಮೇಲೋ? ನನ್ನ ಮಗ ಶ್ರೀರಾಮಚಂದ್ರನ ಮೇಲೆ. ನೋಡಿದಿರೋ, ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ರಾಮನ ಮೇಲಿರುವುದು ಪುತ್ರ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಕೈಕ, ಏನು ಹೇಳುತ್ತಿರುವೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮನ ಮೇಲೆ ಆಣೆ ಪ್ರಮಾಣಗಳೇಕೆ? ನೀನು ಹೇಳುವ ಕಾರ್ಯವು ಎಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ಸತ್ಯವಾಗಿ ನಡೆಸಿಕೊಡುತ್ತೇನೆ. ಹೇಳು ಕೈಕ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಏನಿದು? ನನ್ನ ಮಾತಿಗೆ ಎಂದು ವಿರೋಧವನ್ನು ಆಚರಿಸದಿದ್ದ ನನ್ನ ಕೈಕ ಈ ದಿನ ಇವಳ ರೀತಿಯೇ ಬೇರೆ ಆಗಿರುವುದಲ್ಲ.
ಕೈಕ, ನನ್ನಾಣೆ, ನನ್ನ ಪೂರ್ವ ಪಿತೃಗಳಾಣೆ, ನನ್ನ ಮಗ ಶ್ರೀರಾಮಚಂದ್ರನಾಣೆ, ನಾನು ವಚನಭ್ರಷ್ಟನಾಗುವುದಿಲ್ಲ, ವಚನಭ್ರಷ್ಟನಾಗುವುದಿಲ್ಲ, ವಚನಭ್ರಷ್ಟನಾಗುವುದಿಲ್ಲ. ಹೇಳು ನಿನ್ನ ಮನದ ಅಭಿಷ್ಟವೇನೆಂದು. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು, ಆನಂದವಾಯಿತು. ಕೇಳಲೆ ಪ್ರಿಯ? ಹೇಳು ಪ್ರಿಯೆ. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಏನು ಹೇಳುತ್ತಿರುವೆ? ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಹೌದು. ಹಾಗಾದರೆ ನಿನ್ನ ಎರಡನೇ ವರ? ಇನ್ನು ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮ, ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ನಿಂತಿರುವ ಯಾವುದೋ ಭೂತವೆಂದು ತೋರಿ. ಪ್ರಾಣೇಶ್ವರ, ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಿರುವುದೇ? ಈ ಮಾತಿನಿಂದ ಸೂರ್ಯಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ. ಕೈಕ, ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಮಾತನಾಡುತ್ತಿರುವೆಯಾ? ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಸಾಕು ಸಾಕು, ಕೇಳಲಾರೆನು ಕೈಕ, ಕೇಳಲಾರೆ. ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಅಲ್ಲದೆ ಅಯೋಧ್ಯೆ ಜನರು ಪರಿಪರಿಯಾಗಿ ಆಡಿಕೊಳ್ಳಲಿ ಬಿಡಿ. ಕೈಕ, ರಾಮನು ವನವಾಸಕ್ಕೆ ಹೋದದ್ದೇ ಆದರೆ ನನ್ನ ಪಂಚಪ್ರಾಣಗಳು ಉರುಳಿ ಹೋಗು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಕೈಕ, ರಾಮನಲ್ಲಿ ನಿನಗೇಕೆ ಈ ಹಠ, ಈ ಛಲ? ಕರವಾ ಮುಗಿವೆನ ಚಲ
ಇಲ್ಲ. ಭಾರತಗೆ ರಾಜ್ಯವ ದೇವಿ ದೇವಿ ಭರತಗೆ ರಾಜ್ಯವೋ ಅಳಿಸು ರಾಮನ ವನವಾಸವ ಅಳಿಸು ರಾಮನ ವನವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕ ನನ್ನ ರಾಮನು ನಿಮ್ಮ ರಾಮನು ನನ್ನ ರಾಮನು ಆಹಾ, ನಿಮ್ಮ ರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣ ವಿರಾಮನು ಚಲವೋ ರಾಮನು ಬೇಡ ಬಲನೆ ದಯದಿಂದ ಚಲವೋ ರಾಮನೊಳು ಬೇಡ. ಕೈಕ ನಿನ್ನ ಮಾತಿನಂತೆ ನಿನ್ನ ಮಗನಾದ ಭರತನಿಗೆ ಈ ರಾಜ್ಯ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ಮುದ್ದು ಕುಮಾರ ರಾಮನ ವನವಾಸವನ್ನು ತಪ್ಪಿಸು. ಇದೋ ನಿನಗೆ ಕೈ ಜೋಡಿಸಿ ಮುಗಿಯುತ್ತೇನೆ. ಅಬ್ಬಬ್ಬಾ! ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ಪ್ರಾಣೇಶ್ವರ, ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇನೆ. ಕೈಕ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಾತ್ಸಲ್ಯವೆಲ್ಲವೂ ಏನಾದವು ದೇವಿ? ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಛೀ ಕುಲಘಾತಕಿ, ನನ್ನದು ಕಪಟ ನಾಟಕವು. ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಕ್ಕೆ ಇಂದು ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿಯಲ್ಲ, ರಘುವಂಶವೊಂದೇ ನುಂಗಲು ಬಂದಿರುವ ಮಹಾಮಾರಿ. ಕಣ್ಣೆದುರಿಗೆ ನಿಂತು ನನ್ನ ಕಣ್ಣಿಗೆ ಬೇನೆಯಾಗಬೇಡ. ಹೊರಟು ಹೋಗು. ಗುರುದೇವ, ಸುಮಂತ್ರ, ನೀನ್ ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಹಾಗೆ ಆಗಲಿ. ಬೇಡ ಕೈಕ, ಬೇಡ. ರಾಮನನ್ನು ಇಲ್ಲಿಗೆ ಕರೆಯಿಸಬೇಡ. ಇದೋರಿಡೆ ಕೈ ಮುಗಿದು ಬೇಡುವನು. ನೀವು ಎಷ್ಟು ಗೋಳಾಡಿದರೂ ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು, ಇದು ಶತಸಿದ್ಧ. ದೂರ ತೊಲಗು ರಾಕ್ಷಸಿ. ವಯೋಧರ್ಮವನ್ನು ಮರೆತು ನನ್ನ ಹವೆಹವೆಗಳು ಬೇರೆ ಬೇರೆ ಹೋಗುತ್ತಿವೆ. ಅಷ್ಟವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ಹಿರಗೊಡಲಾರೆ. ನಿನ್ನನ್ನು ಹೀಗೆ ಬಿಟ್ಟಿದ್ದೇ ಆದರೆ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಬರುತ್ತದೆ. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಾಂತಿ ಮಾಡಿಕೊಳ್ಳುತ್ತೇನೆ.
ಕಂದ ಕುಮಾರ ರಾಮಚಂದ್ರ ಮಗನೇ. ಅಯ್ಯೋ ಸಮಾಧಾನ. ಜನಕ ಸಮಾಧಾನವಿದೆ. ಹಾ ಕುಮಾರ. ಅಮ್ಮ, ಜನಕನು ಈ ರೀತಿ ಆವೇಶಭರಿತ ಆಗಲು ಕಾರಣವೇನಮ್ಮ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಏನು ಹೇಳುತ್ತಿರುವಮ್ಮ? ಸೂರ್ಯವಂಶದ ಅರಸರು ಎಲ್ಲಿಯಾದರೂ ಕೊಟ್ಟ ಮಾತಿಗೆ ತಪ್ಪಿರುವುದುಂಟು ತಾಯಿ. ದಶರಥ ಚಕ್ರವರ್ತಿ 60,000 ವರ್ಷಗಳ ಕಾಲ ವಿಚ್ಛಿನ್ನ ರಾಜ್ಯಭಾರವನ್ನು ಮಾಡಿದರು. ಇಂದ್ರಾನು ದೇವಾನು ದೇವತೆಗಳಿಂದ ಸನ್ಮಾನಿತರು. ಅಪ್ರತಿಮ ಪ್ರಜಾಪಾಲಕನಾದ ನನ್ನ ಜನಕನು ಆಡಿದ ಮಾತಿಗೆ ತಪ್ಪುವುದೆಂದರಂತೆ ತಾಯಿ. ನನ್ನ ಜನಕನು ನಡೆಸಿಕೊಡಲಾರಂತ ನಿಮ್ಮ ಕಷ್ಟಕರವಾದ ನುಡಿಯಾದರೂ ಯಾವುದು ತಿಳಿಸು ತಾಯಿ? ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆಯಾಯಿತು, ಈಗ ಮಗನ ಪರೀಕ್ಷೆಯೋ? ಎಣಿಸಬೇಡ ತಾಯಿ. ನನ್ನಿಂದ ಆಗುವುದಿದ್ದರೆ ಸೂರ್ಯದೇವರ ಸಾಕ್ಷಿಯಾಗಿ ನೆರವೇರಿಸಿಕೊಡದು. ಹೇಳು ತಾಯಿ, ನಿನ್ನ ಮನದ ಅಭಿಲಾಷ ಏನೆಂದು. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಆ ವರಗಳನ್ನು ನಾನು ಇಂದು ಕೇಳಿಕೊಂಡೇನು. ಏನೆಂಬುದಾಗಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಇಷ್ಟೇ ತಾನೆ? ಈ ಅಲ್ಪ ವಿಚಾರಕ್ಕೆ ತಂದೆಯರು ಇಷ್ಟೊಂದು ವ್ಯಸನ ಪಡುತ್ತಿರುವರೆ. ನಾನ್ಯಾರು? ಭರತನ್ಯಾರು? ನಾವಿರುವರು ಸಹೋದರಲ್ವೇ? ಮುನ್ನ ಶತಕೋಟಿ ರಾಜರಾಳಿದ ಈ ನೆಲವನ್ನು ಇಂದಿರಂತೆ ನಾವು ಒಂದಿನ ಬಿಟ್ಟು ಹೋಗರಲ್ಲ ತಾಯಿ. ಈ ಅಶಾಶ್ವತ ರಾಜ್ಯಭಾರವನ್ನು ಯಾರಾಳಿದರೆ ತಾಯಿ? ಇನ್ನು ನಿಮ್ಮ 2ನೇ ವರವಾದರೂ ಯಾವುದು ತಾಯಿ? ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ನನ್ನ ಮೇಲೆ ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯಭಾರವಂ ಧರಿಪುದಂ ಕಾಂತಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯಭಾರವಂ ಧರಿಪುದಂ ಕಾಂತಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದೆ ಬಗೆದ ಮಾತ ನೀನು ಅಮ್ಮ. ಅಮ್ಮ, ಪಿತೃವಾಕ್ಯ ಪಾಲಿಸುವ ಪುತ್ರರತ್ತರೊಳಗೆ ಅಮರ ಕೀರ್ತಿಯನ್ನು ಕೊಡಿಸಿದ ಮಾತೆ ಅಮ್ಮ. ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯ ನೆಗೆಯಿತ್ತ ಮಾತ ನೀನು ಅಮ್ಮ. ಅಮ್ಮ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೋತೆ, ನಿಶ್ಚಯಿಸಿ ವನವಾಸಗೆ ಒಪ್ಪಿದನು ವಿನುತೆ, ಎಚ್ಚರಿಸು ಪಿತನನ್ನು ನಮಿಸಿ ಪೋಪನು ನಾನು ಅಮ್ಮ. ಅಮ್ಮ, ಅಮ್ಮ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ತಾಯಿ. ಅತಿ ಸುಖಕರವಾದ ಅರಣ್ಯವಾಸವನ್ನು ನನಗೆ ನೇಮಿಸಿ ಎನ್ನನ್ನು ಭರತನಿಗೆ ದುಸ್ತಾರವಾದ ರಾಜ್ಯಭಾರವನ್ನು ವಹಿಸಿದಲ್ಲಿ
ಅರಣ್ಯದಲ್ಲಿ ಅನೇಕ ಮುಂದಿನ ಸೇವೆಯನ್ನು ಮಾಡುವ ಮಾತ್ರವಾದ ಕಾರ್ಯವನ್ನು ನನಗೆ ಕಲ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿದ ತಾಯಿ. ಇದರಿಂದಲೇ ತಿಳಿಯುವುದು ಆ ಭರತನಿಗಿಂತಲೂ ನನ್ನ ಮೇಲೆ ನಿನಗೆ ಅಧಿಕವಾದ ಸಿಟ್ಟು. ಆಗಲ್ಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ರಾಜಾಶ್ವತನಾಗಲಿ. ನನ್ನದೊಂದು ಮಾತು, ಏನದು? ಭರತನನ್ನು ಕರೆಸಿ ಪಟ್ಟಾಭಿಷೇಕವನ್ನು ನೆರವೇರಿಸಿ ನಂತರ ನಾನು ಅರಣ್ಯಕ್ಕೆ ಹೊರಡುವ ತಾಯಿ. ರಾಮಚಂದ್ರ, ಆ ಯೋಚನೆ ನಿನಗೆ ಬೇಡ. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ, ನೀನು ಮಾತ್ರ ಆದಷ್ಟು ಬೇಗ ವನವಾಸಕ್ಕೆ ಹೊರಡಲು ಸಿದ್ಧ. ಅಮ್ಮ, ನನ್ನನ್ನು ಅಜ್ಞಾನಿ ಎಂದು ನೀನು ಭಾವಿಸಿದೀಯಾ? ಹಿಂದೆ ತಂದೆಯವರ ಮಾತಿಗೆ ಸಕಲ ಚಕ್ರವರ್ತಿ 60,000 ಮಕ್ಕಳು ಈ ಭೂಮಿಯನ್ನು ನಗದು ಸಾಯಲಿಲ್ಲವೇ? ಸೂರ್ಯವಂಶದ ಜನರು ಎಲ್ಲಿಯಾದರೂ ಕೊಟ್ಟ ಮಾತಿಗೆ ತಪ್ಪಿರುವುದುಂಟ ತಾಯಿ. ಅದೇನೇ ಆಗಲಿ, ನೀನು ಮಾತ್ರ ಆದಷ್ಟು ಬೇಗ ವನವಾಸಕ್ಕೆ ಹೊರಡು. ಅಮ್ಮ, ನನ್ನ ಅರಣ್ಯವಾಸದ ವಿಚಾರವನ್ನು ಮಾತೆಯರಾದ ಕೌಶಲ್ಯ, ಸುಮಿತ್ರಾದೇವಿ, ನನ್ನ ಜಾನಕಿಗೂ ಎನ್ನ ನಿಜ ಲಕ್ಷ್ಮಣನಿಗೂ ತಿಳಿಸಿ ಪುನಃ ಇಲ್ಲಿ ಬಂದು ತಮ್ಮ ಆಶೀರ್ವಾದ ಅರಣ್ಯಕ್ಕೆ ಹೊರಡುವ ಆಗಬಹುದೇ? ಆಗಬಹುದು. ಅಮ್ಮ, ಇನ್ನು ಮುಂದೆ ತಂದೆಯರ ಎಲ್ಲ ರಕ್ಷಣೆ ಭಾರ ನಿಮ್ಮನ್ನೇ ಹೊಂದಿದೆ ತಾಯಿ. ಆಗಬಹುದು. ಜನಕ, ನೀವೇಕೆ ಚಿಂತಿಸುವಿರಿ? ನಿಮ್ಮ ಮಗನಾದ ನಾನು ನಿಮ್ಮ ಶಿರಸಾವಹಿಸಿ ನಿಮ್ಮ ಆಜ್ಞೆಯನ್ನು ಪಾಲಿಸಲು ಸಿದ್ಧನಿರುವುದು. ಶಾಂತರಾಗಿ ತಂದೆ, ಶಾಂತರಾಗಿ ತಂದೆ, ಶಾಂತರಾಗಿ ಸಮಾಧಾನದಿಂದಿರಿ.